ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಉದ್ಯಮಗಳ ವ್ಯವಸ್ಥೆ ಪರಿಷ್ಕರಣೆ, ಉದ್ಯೋಗಸ್ಥರಿಗೆ ಬಾರದ ಕೆಲಸ ಮುಗಿಸುವ ತರಾತುರಿ. ಮುಂದುವರೆದ ವಧು ಅನ್ವೇಷಣೆ, ವ್ಯವಹಾರ ಸಂಬಂಧ ತಿರುಗಾಟ, ಹಿರಿಯರು ಮತ್ತು ಗೃಹಿಣಿಯರಿಗೆ ಉಲ್ಲಾಸ. ವೃಷಭ ರಾಶಿ. ಹಿರಿಯರ ಆರೋಗ್ಯ ಸುಧಾರಣೆ, ಇಂಜಿನಿಯರ್ ಮೊದಲಾದ ವೃತ್ತಿಪರರಿಗೆ ಕಾರ್ಯಕ್ಷೇತ್ರದಲ್ಲಿ ವಿಸ್ತರಣೆ, ಗೃಹಿಣಿಯರ ಉದ್ಯಮಗಳ ಆದಾಯ ವೃದ್ಧಿ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ. ಮಿಥುನ ರಾಶಿ. ವಧೂವರ ಅನ್ವೇಷಿಗಳಿಗೆ ಯಶಸ್ಸಿನ ಭರವಸೆ, ಸ್ವತಂತ್ರ ಸ್ವರ್ಣೋದ್ಯಮಿಗಳಿಗೆ ಹೇರಳ ಲಾಭ. ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪರಿಹಾರ, ಸತ್ಸಂಗಗಳಲ್ಲಿ ಕಾಲಯಾಪನೆ, ಕುಟುಂಬ ಸಹಿತ ತೀರ್ಥಯಾತ್ರೆಯ ಯೋಚನೆ. ಕಟಕ ರಾಶಿ. ಚದುರಿ ಹೋದ ಕುಟುಂಬವನ್ನ ಒಂದುಗೂಡಿಸುವ ಪ್ರಯತ್ನ, ಶಿಕ್ಷಿತರ ನಿರುದ್ಯೋಗ ಸಮಸ್ಯೆ ನಿವಾರಣೆ, ಉದ್ಯೋಗ ಉದ್ಯಮ ಕ್ಷೇತ್ರಗಳಲ್ಲಿ ಅನುಕೂಲ. ವಾತಾವರಣ, ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ. ಸಿಂಹ ರಾಶಿ. ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಅನುಭವ, ಸಾಲ ವಸೂಲಿಯಲ್ಲಿ ಯಶಸ್ವಿ, ಇಲಾಖೆಗಳ ಸಕಾಲಿಕ ಸ್ಪಂದನದಿಂದ ಕಾರ್ಯಗಳು ಶೀಘ್ರ ಮುಕ್ತಾಯ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ, ಮನೆಯಲ್ಲಿ ಸಾಮರಸ್ಯ. ಕನ್ಯಾ ರಾಶಿ. ಆಯೋಚಿತವಾಗಿ ಬಂದ ಜನಪ್ರಿಯತೆ, ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಮುನ್ನಡೆ. ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ, ಕುಟುಂಬದ ಎಲ್ಲರಿಗೂ ಉತ್ತಮ ಆರೋಗ್ಯ, ಲೇಖನ, ವ್ಯವಸಾಯ, ಸ್ವಾಧ್ಯಯನದಲ್ಲಿ ಹೆಚ್ಚು ಆಸಕ್ತಿ. ತುಲಾರಾಶಿ. ನೊಂದವರಿಗೆ ಧೈರ್ಯ ತುಂಬಿದ ಧನ್ಯತಾ ಭಾವ, ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ಲಾಭ, ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಮಾಧಾನ ದಿನ. ಇಷ್ಟ ದೇವರ ಆಲಯಕ್ಕೆ ಭೇಟಿ, ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ. ವೃಶ್ಚಿಕ ರಾಶಿ. ವಾರದ ಕೊನೆಯಲ್ಲಿ ಬಂದ ಅತಿಥಿ ಸತ್ಕಾರ ಯೋಗ, ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ, ಹಿರಿಯರ ಆರೋಗ್ಯ ಸುಧಾರಣೆ, ವಿದ್ಯಾರ್ಥಿಗಳ ಅಧ್ಯಯನಾಸಕ್ತಿಗೆ ವೃದ್ಧಿಗೆ ಯೋಚನೆ. ಧನುರಾಶಿ. ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಆದಾಯ ವೃದ್ಧಿ, ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆಗಳಿಗೆ ಶುಭ ಕಾಲ, ಪಾರದರ್ಶಕ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭ, ಕುಟುಂಬದಲ್ಲಿ ಸಾಮರಸ್ಯಕ್ಕೆ ಪ್ರಯತ್ನ. ಇನ್ನು ಮುಂದಿನ ರಾಶಿ ಮಕರ. ಸಪ್ತಾಹದ ನಿಗದಿತ ಕಾರ್ಯ ಮುಕ್ತಾಯ, ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ, ವೈದ್ಯರಿಗೆ ಎದುರಾದ ಸವಾಲುಗಳಿಗೆ ಸೋಲು, ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಉತ್ತಮ ಲಾಭ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ. ಕುಂಭರಾಶಿ. ಕಾರ್ಯನಿರ್ವಹಣೆಗೆ ವರಿಷ್ಠರ ಮೆಚ್ಚುಗೆ, ಸಮಾಜ ಸೇವೆಯಿಂದ ಜನಪ್ರಿಯತೆ ವೃದ್ಧಿ, ಮುದ್ರಣಾ ಸಾಮಗ್ರಿ ವ್ಯಾಪಾರಿಗಳಿಗೆ ಲಾಭ, ನಿವೇಶನ ಖರೀದಿ, ಮಾರಾಟಕ್ಕೆ ಅಡಚಣೆ, ವ್ಯವಹಾರ ಸಂಬಂಧ ಪ್ರಯಾಣ. ಕೊನೆಯದಾಗಿ ಮೀನರಾಶಿ. ಅಸಹಾಯಕರಿಗೆ ಸಹಾಯ ಮಾಡುವ ಅವಕಾಶ, ಸಹೋದರ ಸಂಬಂಧಿಯ ಕುಟುಂಬದಲ್ಲಿ ಪರಿಹಾರ ಕಾರ್ಯ. ದ್ರವ ವ್ಯಾಪಾರಿಗಳಿಗೆ ಶುಭ ಕಾಲ, ಗುರು ಹಿರಿಯರ ದರ್ಶನದಿಂದ ಶುಭ, ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮದ ಸಮಾಲೋಚನೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.